ಕರೆಂಟ್ದಿಂದ ಆಗ್ಯದ್ರಿ. ತಲಾಟಿಯವರು ಅವ್ರ ಆಫೀಸ್ದಿಂದ ಯಾರೋ ಆರಾಮಿಲ್ಲತ್ತಿರ ತಲಾಟಿ ಅವರಿಗೆ ಅವರು ಮೇಡಮ್ ಕಬ್ಬಿನ ಮೇಲೆ ಪಂಚ್ ಹೋಗ್ಯಾವ್ರಿ. ಅದು ಗಾಳಿ ಲೈನ್ ಇದಾಗಿ ಇದು ಕೆನಲ್ ಮೇಲ್ರಿ ಮೇಡಮ್ ಇಲ್ಲಿ ಹೆಗಡಾಣ ಹದಿಗೆ ಇಲ್ರಿ ಹೆಗಡಾಣ ರೋಡ್ ಡಾಂಬರ್ ರೋಡ್ ಬರೋದ ರೋಡಿಗೆ ಆದ್ರಿ ಮೇಡಮ್ ಹೊಲ ಅವ್ರು ಅಲ್ಲ ಅದನ್ನ ಮರಿಬೇಡ್ರಿ ಫೋಟೋನೇ ಹಾಕ್ತೀನಿ ಅದು ಹೊಳ್ಳಿ ಹಾಕ್ತೀನಿ. ಓಕೆ ಓಕೆ ಹಾಂ ರೀ. ಇದು ಇದೊಂದು ವರ್ಷ ಆದ್ರೆ 3ನೇ ವರ್ಷ ರೀ. ಹಾಂ ರೀ. ಇಲ್ಲಿ ಮಾಲಕರು ಮಾತಾಡ್ತಾರೆ. ಹಲೋ ಸರ್, ನೀವು ಹಂಗೆ ಸುಡಾನ ಫೋನ್ ಹೊಡಿದಿರತ್ತೆ ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ನಮ್ಮದೇ ರೀ ಹೊಲ ನಮ್ಮದು ಎಲ್ಲಿದೀಪಿ ಕಂಪ್ನಿಯವ್ರು ಅಂದ್ರಿ ಇವ್ರು ಭಾಳ ಶಾರ್ಟೇಜ್ ಆಯ್ತು ರೀ. ಲೇಬರ್ಗಳು ಒಟ್ಟು ಬರಾಕ್ತಾ ಇರ್ಲತ್ರಿ. ಸ್ವಲ್ಪ ನೋಡ್ಲಾ ಏನ್ರಿ ವ್ಯವಸ್ಥೆ ಆಗ್ತೈತೆ ಯಾವ ಈಗೇನು ಕಟಾವು ಬರಲ್ರಿ. ಹೌದು, ಜಲ್ದಿ ಇದು ಮಾಡಿ ಕಳಿಸ್ತಾರೆ ಸರ್. ಶಾಪುರದವ್ರಿ ಮೇಡಮ್ ಬಂದು 2 ವರ್ಷ ಇದು 2ನೇ ಸರಿ ಏನ್ರಿ ಕಟಾವು? ಹ್ಞೂ ರೀ. ಸರ ನಮಸ್ಕಾರ ರೀ. ಸ್ವಲ್ಪ ನೀವು ಹೊಡ್ಕೊಳ್ಳಿ ಫೋಟೋ ಅಲ್ಲ ಹೊಡ್ಕೊತೇವೆ. ನೀವು ಫೋಟೋ ಹೊಡ್ಕೊ ಮೊದಲ ನಿಂದ್ರಿ ಸ್ವಲ್ಪ ಹಿಂದೆ ಸರ್. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕು ಹೊನಟಗಿ ಗ್ರಾಮದಲ್ಲಿ ನಿನ್ನೆ 121 ಸರ್ವೆ ನಂಬರ್ ಬಾರ್ 1ರಲ್ಲಿ ಮೇಲೈನ ಹಾಯ್ದು ಹೋಗಿರುತ್ತದೆ ಕಬ್ಬಿನ ಮೇಲೆ. ಆ ಮೇಲೈನ ಲೂಸ್ ಆಗಿ ನಿನ್ನೆ ಸ್ಪಾರ್ಕ್ ಆಗಿ 2 ಎಕರೆ ಕಬ್ಬು ಸುಟ್ಟಿರ್ತದೆ ಹೊನಟಗಿ ಗ್ರಾಮದಲ್ಲಿ. ಅವು ಪದೇ ಪದೇ ವಿಜಯಪುರ DC ಅವರೇ ಆಗಿರ್ಬೋದು ಮತ್ತು KB ಅಧಿಕಾರಿಗಳಿಗೆ ನಾವು ಪದೇ ಪದೇ ಮೇಲೈನ್ಗಳು ಪಿಟ್ ಮಾಡಿರಿ ತಿಳಿದರೂ ಕೂಡ ಮಾಡಿಲ್ಲ. ಇವು ಏನಾಗಿಬಿಡ್ತಾವೆ, ಗಾಳಿಗೆ ಬಡಿದಾಡಿ ಕಬ್ಬುಗಳು ಸುಮಾರು ರೈತರ ಕಬ್ಬುಗಳು ಬಿಜಾಪುರ ಜಿಲ್ಲೆಯಾದ್ಯಂತ ಸುಟ್ಟಿದ್ದಾವೆ. KB ಅಧಿಕಾರಿಗಳು ಎಟ್ಟೇ ಹಿಡಿದರೂ ಕೂಡ ಅವರು ಮಂಡತನ ಬಿಡ್ತಾ ಇಲ್ಲ. ಅವರು ತಮ್ಮ ವಾಯರ್ಗಳನ್ನು ದುರಸ್ತೀಕರಣ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅವು ಗಾಳಿಗೆ ಬಡಿದಾಡಿ ಪಾಪ ಬಡ ರೈತರು ಏನು ಇವತ್ತು ಶಾಪುರದಿಂದ ಬಂದು ಒಂದು 2 ಎಕರೆ ಕಬ್ಬನ್ನು ಮಾಡ್ಕೊಂಡಂಥ ರೈತಗೆ ಇವತ್ತಿನ ದಿವಸ 2 ಎಕರೆ ಕಬ್ಬು ಸುಟ್ಟು ಆ ಮನುಷ್ಯ ಏನದ ಇವತ್ತು ಕಣ್ಣೀರು ಹಾಕುವಂಥ ಸಂದರ್ಭ ಸೃಷ್ಟಿಯಾಗಿದೆ. ಶೀಘ್ರದಲ್ಲಿ ಮತ್ತು KB ಅಧಿಕಾರಿಗಳು ತಾಲೂಕು ತಹಶೀಲ್ದಾರ್ ಸಾಹೇಬರು ಎಲ್ಲ ಅಧಿಕಾರಿಗಳು ಬಂದು ಶೀಘ್ರದಲ್ಲಿ ಆ ರೈತನಿಗೆ ಒಂದು ಪರಿಹಾರ ಕೊಡಬೇಕನ್ನುವಂಥದ್ದು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಮಾದೇವಪ್ಪ ತೇಲಿ ಅವರು ಆಗ್ರಹಿಸ್ತಾ ಇದ್ದೀನಿ. ವಿಜಯಪುರ ತಾಲೂಕು ವಿಜಯಪುರ ಡಿಸ್ಟಿಕ್ ಹೊನಟಗಿ ಗ್ರಾಮದಲ್ಲಿ ನಿನ್ನೆ KB ಸ್ಪಾರ್ಕ್ದಿಂದಾಗಿ 2 ಎಕರೆ ಕಬ್ಬು ಸುಟ್ಟಿದೆ. ಪಾಪ ರೈತ ಎಲ್ಲಿಂದ ದುಡ್ಕೊಂಡು ಬಂದು ಬೇರೆ ಕಡೆಯಿಂದ ಬಂದು ಈ ಹೊಲವನ್ನು ಮಾಡಿದ್ದಾನೆ. ಮಾಡಿ 2 ಎಕರೆ 3 ಗುಂಟೆ ಸುಟ್ಟಿರೋದ್ರಿಂದ ರೈತನಿಗೆ ತುಂಬ ಲಾಸ್ ಆಗಿದೆ. KB ಅವ್ರಿಗೆ ಪದೇ ಪದೇ ಹೇಳಿ ಮಾಡಿ ಎಲ್ಲ ಮಾಡಿದ್ರೂ ಸಹಿತ ಅದನ್ನು ಸರಿಯಾಗಿ ಒಂದು ಇದು ಮಾಡಲಾರೆ ಸ್ಪಾರ್ಕ್ ಬಂದು ಪಾಪ ರೈತ ಏನು ಮಾಡಬೇಕು, ಮುಂದಿನ ಅವನ ಜೀವನ ಏನು, ಅವನ ವಿಚಾರಗಳೇನು ಅನ್ನುವಂಥದ್ದನ್ನು ತಿಳ್ಕೊಂಡು ಇನ್ನು ಮುಂದಾದರೂ ಎಚ್ಚೆತ್ಕೊಂಡು KB ಅವರ ಎಚ್ಚೆತ್ಕೊಂಡು ದಯವಿಟ್ಟು ಅವರಿಗೆ ಒಂದು ಪರಿಹಾರ ಕೊಡಬೇಕು. ಜಿಲ್ಲಾಧಿಕಾರಿಗಳು ಅವ್ರಿಗೆ ಬಂದು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಅರುಣ್ ಗೌಡ ತೇರ್ದಾಳ್, ವಿಜಯಪುರ.